ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಪದ್ದುದೇ ಫಸ್ಟ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನಾನು. ಸೊ ಈ ನಡುವೆ ಏನು ಮಾಡ್ತಾಳೆ ಅಂದರೆ, ಕೆಲವೊಂದೆಲ್ಲ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾಳೆ. ಸೊ ಹಾಗಾಗಿ ಕ್ಲಿಪ್ಪಿಂಗು ಚೆನ್ನಾಗಿತ್ತು, ಅದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಇದು ರಾತ್ರಿ ಆಗಿತ್ತು. ಇವಾಗ ಓಡಾಡೋದೆಲ್ಲ ಕಲಿತಿದ್ದಾಳಲ್ಲ, ಹಾಗಾಗಿ ಸ್ವಲ್ಪ ಬೀಳ್ತಿರ್ತಾಳೆ, ಬಟ್ ಮ್ಯಾನೇಜ್ ಮಾಡ್ತಾಳೆ. ಜಾಸ್ತಿ ಬೀಳಲ್ಲ, ಕೆಲವೊಂದು ಸಲ ಬೀಳ್ತಾಳೆ. ಆ್ಯಂಡ್ ರಾತ್ರಿ ತೊಗೊಂಡಿರೋಂತಹ ಕ್ಲಿಪ್ಪಿಂಗ್ ಇದು. ಫೋನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾಳೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಈ ಒಂದು ವಿಷಯ ಹೇಳಬೇಕಂದ್ರೆ, ನಾನು ಕನ್ಸಿಸ್ಟೆನ್ಸಿಲಿ ವೀಡಿಯೋ ಹಾಕ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಇದು ಬಂದುಬಿಟ್ಟು ಮಾರ್ನಿಂಗ್, ಬೆಳಗ್ಗೆ ನೆಕ್ಸ್ಟ್ ಡೇ ನಮ್ಮಮ್ಮ ತಿಂಡಿಗೆ ಅಂತ ರೊಟ್ಟಿ ಮಾಡಿದರು. ಸೊ ರೊಟ್ಟಿ, ಬೆಂಡೆಕಾಯಿ ಪಲ್ಯ ಮತ್ತು ಕೋಸಂಬರಿ ಮಾಡಿದರು. ಸೊ ತಿಂದುಬಿಟ್ಟು ಹೊರಗಡೆಗೆ ಗೊಂಜಾಳದ ರಾಶಿಯಲ್ಲಿ ಆಟಾಡ್ತಾಯಿದ್ಲು ಪದ್ದು. ಗೊಂಜಾಳನ ನಾವು ಮಾರ ಕೊಟ್ವಿ, ಹಾಗಾಗಿ ಗೊಂಜಾಳನ ತುಂಬ್ಕೊಳ್ಳೋಕೆ ಬಂದಿದ್ದರು. ತೊಗೊಂಡೋಗ್ಬೇಕಿತ್ತು, ತೊಗೊಂಡೋಗಕ್ಕೆ ಬಂದಿದ್ದರು. ಸೊ ಅವಳು ರಾಶಿ ಹತ್ರ ಆಟ ಆಡಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಅಪ್ಪಾಜಿಯಲ್ಲಿ ಕರ್ಕೊಂಡೋಗಿದ್ರು. ನಮ್ಮಪ್ಪ ಹಾಗೆ ಬಾ ಫೋಟೋ ತಗೋ ಅವಳದು ಅಂತ ಹೇಳಿ, ಅವಳು ಸಿಕ್ಕಾಪಟ್ಟೆ ಖುಷಿಯಿಂದ ಆಟ ಆಡ್ತಾ ಇದ್ಲಲ್ಲ, ಹಾಗಾಗಿ ನಮ್ಮ ಅಪ್ಪಾಜಿ ಕರೆದ್ರು, ಬಾ ಅವಳದು ಫೋಟೋ ತಗೋ, ವಿಡಿಯೋ ತಗೋ, ನೋಡು ಅವಳು ಎಷ್ಟು ಖುಷಿ ಇದ್ದಾಳೆ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಖುಷಿಯಿಂದ ಆಟ ಆಡ್ತಾಯಿದ್ಲು ಗೊಂಜಾಳದ ರಾಶಿ ಒಳಗೆ. ಆ್ಯಂಡ್ ಬಿಸಿಲು ಜಾಸ್ತಿ ಇತ್ತು, ಬೇಡ ಅಂತ ಹೇಳಿದರು, ಕೇಳ್ತಾ ಇರಲಿಲ್ಲ ಅವಳು. ಇಲ್ಲ, ನಾನು ಆಟ ಆಡಬೇಕು ಅಂತ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ಹಾಗಾಗಿ ಅವಳನ್ನ ಆಟ ಆಡೋಕ್ಕೆ ಬಿಟ್ವಿ. ಆ್ಯಂಡ್ ಅದರಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾಳೆ, ಆ ರೀತಿ ಖುಷಿಯಿಂದ ಆಟ ಆಡ್ತಾಯಿದ್ದಾಳೆ. ನಮ್ಮಮ್ಮ ಎಷ್ಟು ಕರೆದ್ರು, ಬಾ ಮನೆಗೆ ಹೋಗೋಣ ಅಂತ, ಅವಳು ರೆಡಿನೇ ಇಲ್ಲ ಬರಲಿಕ್ಕೆ. ಹೋಗಲಿ ಬಿಡು, ಆಟ ಆಡಿದಾಯಿತು ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ ಅವಳನ್ನ ನೋಡ್ಕೋತಾ. ಆ್ಯಂಡ್ ಈ ಸಲ ಗೊಂಜಾಳದ ರೇಟು ಅಷ್ಟು ರೇಟ್ ಇರಲಿಲ್ಲ, ಹಾಗಾಗಿ ವೇಟ್ ಮಾಡಿದರು. ಸೊ ಇನ್ನೂ ಕಾಯೋದ್ರಲ್ಲಿ ಅರ್ಥ ಇರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೇಲೇ ನಮ್ಮ ಅಪ್ಪಾಜಿ ನಮ್ಮಣ್ಣ ಗೊಂಜಾಳನ ಕೊಟ್ಟರು. ಸೊ ಹೀಗೆ ಅಲ್ವಾ ರೈತರದ್ದು, ಬೆಳೆ ಬಂದರೆ ರೇಟ್ ಇರಲ್ಲ, ರೇಟ್ ಇದ್ದರೆ ಬೆಳೆ ಬಂದಿರಲ್ಲ, ಅಂದರೆ ಮಳೆ ಕೈ ಕೊಟ್ಟಿರುತ್ತೆ, ಆ ರೀತಿ ಆಗುತ್ತೆ. ಸೊ ಪ್ರತಿ ವರ್ಷ ಹೀಗೆ ಇರುತ್ತೆ. ಇದನ್ನು ನೋಡಿ ನಮಗೂ ಅಭ್ಯಾಸ ಆಗಿದೆ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಬರಲ್ಲ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.